ಹಾಯ್ ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ಪನ್ನೀರ್ ಫ್ರೈಡ್ ರೈಸ್. ಏನೇನು ಪದಾರ್ಥಗಳು ಬನ್ನಿ ನೋಡೋಣ. ನೋಡಿ, ಪನ್ನೀರ್ ಫ್ರೈಡ್ ರೈಸ್ ಅನ್ನೆಲ್ಲ ಪನ್ನೀರ್ ಬೇಕು ಮೇನು. ಅನ್ನ ಮಾಡಿ ಇಟ್ಕೊಂಡಿದ್ದೀನಿ, ಬಸ್ತಿ ಇಟ್ಕೊಂಡಿದ್ದೀನಿ, ನಾನು ಕುಕ್ಕರಲ್ಲಿ ಮಾಡ್ಕೊಂಡಿಲ್ಲ. ಮತ್ತು ಕ್ಯಾರೆಟ್ ಬೇಕು, ಬೀನ್ಸು, ಕ್ಯಾಬೇಜು, ಮತ್ತು ರೆಡ್ ಕ್ಯಾಪ್ಸಿಕಮ್ಮು, ಗ್ರೀನ್ ಕ್ಯಾಪ್ಸಿಕಮ್ಮು, ಮತ್ತು ಆನಿಯನ್ನು, ಗ್ರೀನ್ ಬಟಾಣಿ, ಹಸಿ ಬಟಾಣಿ ಅಂತಾರಲ್ಲ ಅದನ್ನು ತಗೊಂಡಿದ್ದೀನಿ, ಹಸಿಮೆಣ್ಸಿಕಾಯಿ ಪೇಸ್ಟು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ವೆನಿಗರು, ಸೋಯಾ ಸಾಸು ಮತ್ತು ಎಣ್ಣೆ ಬೇಕು. ಬನ್ನಿ ಹೇಗೆ ಮಾಡೋದು ತೋರಿಸೋಣ. ಇವಾಗ ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ, ಆಮೇಲೆ ಒಗ್ಗರಣೆ ಹಾಕೋದು ತೋರಿಸ್ತೀನಿ ನಿಮಗೆ. ಬನ್ನಿ ನೋಡೋಣ ಮಾಡೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಪ್ಯಾನ್ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಪನ್ನೀರ್ ಫ್ರೈ ಮಾಡ್ಕೊಳ್ಳೋಕ್ಕೆ. ನೋಡಿ, ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು, ಇಲ್ಲ ಅಂದರೆ ತಳ ಅಂಟ್ಕೊಳ್ಳುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿದ್ರೆ ತಳ ಮೆತ್ಕೊಳ್ಳಲ್ಲ. ಇದು ಚೆನ್ನಾಗಿ ಬಿಸಿ ಆಗಬೇಕು. ಆಯಲ್ ಚೆನ್ನಾಗಿ ಬಿಸಿ ಆದರೆ ಒಂದಕ್ಕೊಂದು ಮೆತ್ಕೊಳ್ಳಲ್ಲ ಪನ್ನೀರು, ಆಮೇಲೆ ತಳನೂ ಹಿಡಿಯಲ್ಲ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋಂಗೆ ಫ್ರೈ ಮಾಡ್ಕೋಬೇಕು. ನೋಡಿ, ನೋಡಿ ಎಣ್ಣೆ ಕಾದಿದೆ ಚೆನ್ನಾಗೆ. ಒಂದೊಂದೇ ಪನ್ನೀರನ್ನ ಹಾಕ್ಕೋಬೇಕು. ಹಾಕುವಾಗ ಹುಷಾರು. ಪೂರ್ತಿ ಪನ್ನೀರನ್ನ ಬಂದ್ಬಿಡ್ತೀನಿ ನಾನು. ನೋಡಿ, ಈ ಥರ ಫ್ರೈ ಆಗಬೇಕು. ನೋಡಿ, ಗೋಲ್ಡನ್ ಕಲರ್ ಬರ್ತದೆ, ಈ ಥರ ಫ್ರೈ ಆಗಬೇಕು. ಇದರಲ್ಲಿ ಯಾವ್ದು ಅಂಶ ಇರುತ್ತಲ್ಲ ಅದೆಲ್ಲ ಹೋಗಬೇಕು. ಇದು ಫುಲ್ ಫ್ರೈ ಆಗೋಷ್ಟಿಗೆ, ತುಂಬ ಅಂದರೆ ತುಂಬ ಏನು ಜಾಸ್ತಿ ಆಗೋದು ಬೇಡ. ಈ ಕಲರ್ ಬರಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಅದು ಬರೋಷ್ಟಿಗೆ ಇನ್ನೊಂದು ಕಡೆ ಒಗ್ಗರಣೆ ಹಾಕೋಣ. ಇದು ಇನ್ನೊಂದು ಕಡೆ ಇಟ್ಬಿಟ್ಟು ಅದು ಒಗ್ಗರಣೆ ಹಾಕೋಣ. ಅದು ಇದು ಎರಡು ಆಗೋಷ್ಟಿಗೆ ಸರಿ ಹೋಗುತ್ತೆ. ನೋಡಿ, ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾಯೋವಾಗ ಈರುಳ್ಳಿ ಹಾಕೋಣ. ಈರುಳ್ಳಿ 2-3 ಈರುಳ್ಳಿ ತಗೊಂಡು ಸಣ್ಣಗೆ ಹೆಚ್ಚಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನಾನು ಇವಾಗ ಆಲ್ರೆಡಿ ಫಸ್ಟ್ ವೀಡಿಯೋದಲ್ಲೇ ಫ್ರೈಡ್ ರೈಸ್, ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೋಡಿ. ನೋಡಿ, ಇದೊಂಚೂರು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಗೋಲಿಸ್ಕೊಳ್ಳಿ. ನೋಡಿ, ಕಲರ್ ಚೇಂಜ್ ಆಗಿದೆ. ಇದು ಇನ್ನೊಂಚೂರು ಆಗಬೇಕು. ನೋಡಿ, ಪನ್ನೀರ್ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಇವಾಗ 4 ಕಡೆ ಒಂದೇ ಸಮ ಕಲರ್ ಚೇಂಜ್ ಆಗಬೇಕಲ್ಲ, 4 ಕಡೆ ಆಗದಿದ್ರು 1-2 ಕಡೆನಾರ ನಾವು ಕಲರ್ ಚೇಂಜ್ ಬರೋ ಹಾಗೆ ನಾವು ಫ್ರೈ ಮಾಡ್ಕೋಬೇಕು ಇದನ್ನು. ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಅದಕ್ಕೆ ಟೇಸ್ಟಿಗೆ ಸರಿ ಹೋಗೋಷ್ಟು. ಇವಾಗ ಒಂದು ಸ್ವಲ್ಪ ಪೆಪ್ಪರು ಹಾಕ್ತಾಯಿದ್ದೀನಿ ಇದಕ್ಕೆ. ಅಂದರೆ ಬರೀ ಉಪ್ಪು ತಿನ್ನೋವಾಗ ಉಪ್ಪು ಸಿಗುತ್ತೆ. ಪೆಪ್ಪರ್ ಹಾಕಿದ್ರೆ ರೈಸಿಗೆ ಮಿಕ್ಸ್ ಮಾಡಿದಾಗ ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇವಾಗ ಪೆಪ್ಪರ್ ಹಾಕ್ತಾಯಿದ್ದೀನಿ, ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಪೆಪ್ಪರ್ ಹಾಕ್ತಾಯಿಲ್ಲ, ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬಿಟ್ಟು ಆಫ್ ಮಾಡೋಣ. ನೋಡಿ, ಇದಾಗಿದೆ. ಈಗ ಆಫ್ ಮಾಡ್ತಾಯಿದ್ದೀನಿ. ಅಷ್ಟಕ್ಕೆ ನಾವು ಈರುಳ್ಳಿ ಮೊಗ್ಗಕ್ಕೆ ಹಾಕಿದ್ವಲ್ಲ ಅದನ್ನು ನೋಡೋಣ. ನೋಡಿ, ಕಲರು ಈಕ್ವಲ್ ಆಗಿ ಬಂದಿದೆ. ಸ್ಮೆಲ್ಲು ಘಮ ಘಮ ಅಂತ ಇದೆ. ಏನು ಮೇಡಮ್ ಘಮ ಘಮ ಬರ್ತಾ ಇದೆ ಅಂತ ನೀವು ಮಾತ್ರ ಹೇಳ್ತೀರ. ನೀವುಗಳು ಮಾಡ್ಕೊಂಡು ತಿಂದರೆ ಘಮ ಘಮ ಬರ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ, ಆಗಿದೆ. ಆಫ್ ಮಾಡ್ತಾ ಇದ್ದೀನಿ ಈಗ. ನೋಡಿ, ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ. ಈರುಳ್ಳಿ ಚೆನ್ನಾಗಿ ಮುಕ್ಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ.
ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಕೊತ ಇದ್ದೀನಿ. ಪೇಸ್ಟ್ ಬೇಡ ಅನ್ನೋರು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೋಬೋದು, ಅದು ಚೆನ್ನಾಗಿ ಬರುತ್ತೆ, ಬಾಯಿ ಸಿಗ್ತಾ ಇರುತ್ತೆ, ಅದನ್ನು ಹಾಕ್ಬೋದು. ಇವಾಗ ಟೈಮ್ ಇಲ್ಲ ಅಂತ ಹೇಳಿ ನಾನು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ಮೆಲ್ ಗಮ್ ಅಂತ ಇದೆ, ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಅದು ಫ್ರೈ ಆಗಿದೆ. ಇವಾಗ ಚಿಲ್ಲಿ ಪೇಸ್ಟ್ ಇಟ್ಕೊಂಡಿದ್ನಲ್ಲ, ಚಿಲ್ಲಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಈಗ ನಿಮ್ಮ ಮನೇಲಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಚಳಿ ಮಳೆ ಇದೆ, ಹಂಗಾಗಿ ಚಳಿ ಇದೆಯಲ್ಲ, ಸ್ಪೈಸಿಯಾಗಿ ಕೇಳಿದ್ದಾರೆ ನಮ್ಮನೆ ಹುಡುಗರು, ಹಂಗಾಗಿ ಸ್ಪೈಸಿಯಾಗೆ ಮಾಡಿಕೊಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಎಲ್ಲ ಮಕ್ಳಿಗೂ ಸ್ಕೂಲ್ ಶುರುವಾಗಿದೆ. ಟಿಫನ್ ಬಾಕ್ಸ್ ರೆಸಿಪಿ ಅಂತಲೂ ಅನ್ಬೋದು ಇದು. ನೋಡಿ ಇದು ಫ್ರೈ ಮಾಡ್ಕೊಂಡು, ಪೇಸ್ಟ್ ಇಲ್ಲ ಅನ್ನೋರು ಹಸಿಮೆಣ್ಸಿಕಾಯಿನ ಹೆಚ್ಚಿಬಿಟ್ಟು ಹಾಕ್ಕೋಬೋದು. ನೋಡಿ ಇವಾಗ ಬೀನ್ಸು, ಕ್ಯಾರೆಟು, ಕ್ಯಾಬೇಜು ಇಷ್ಟನ್ನು ಹಾಕ್ತಾ ಇದ್ದೀನಿ. ನೋಡಿ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಕ್ಯಾಪ್ಸಿಕಮ್ ಹಾಕಿಲ್ಲ, ಕ್ಯಾಬೇಜು, ಕ್ಯಾರೆಟು, ಬೀನ್ಸು ಎಲ್ಲ ಚೆನ್ನಾಗಿ ಮೊಗ್ಗಿದೆ. ಇವಾಗ ಗ್ರೀನ್ ಪೀಸ್ ಇಟ್ಕೊಂಡಿದ್ನಲ್ಲ, ಗ್ರೀನ್ ಪೀಸ್ ಹಾಕ್ತಾ ಇದ್ದೀನಿ. ನೋಡಿ ಗ್ರೀನ್ ಕ್ಯಾಪ್ಸಿಕಮ್ ಮತ್ತು ರೆಡ್ ಕ್ಯಾಪ್ಸಿಕಮ್ ಎರಡನ್ನೂ ಹಾಕ್ತಾ ಇದ್ದೀನಿ. ಈಗ ವೆಜಿಟೇಬಲ್ ಬೇಡ ಅನ್ನೋರು ಕ್ಯಾಪ್ಸಿಕಮ್ ಮತ್ತು ಗ್ರೀನ್ ಪೀಸ್ ಹಾಕಿ ಪನ್ನೀರ್ ಹಾಕಿ ಮಾಡ್ಬೋದು. ವೆಜಿಟೇಬಲ್ ಹಾಕಿದ್ರೆ ಮಕ್ಕಳು ವೆಜಿಟೇಬಲ್ ತಿನ್ನಲ್ವಲ್ಲ, ಹಂಗಾಗಿ ವೆಜಿಟೇಬಲ್ ಹಾಕಿದ್ರೆ ಹೀಗೆ ಕಲರ್ಫುಲ್ ಆಗಿರುತ್ತೆ ಅಂತ ತಿಂತಾರೆ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು. ಪನ್ನೀರ್ಗೂ ಉಪ್ಪು ಹಾಕಿರ್ತೀವಲ್ಲ, ನೋಡ್ಕೊಂಡು ಹಾಕೋಣಂತೆ. ಉಪ್ಪು ಹಾಕಿದ್ರೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಮೊಗ್ಗುತ್ತೆ ಅಂತ ಉಪ್ಪು ಹಾಕ್ತಾ ಇದ್ದೀನಿ ಈಗಲೇ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಬೇಕು ಅನ್ನೋರು ಬೆಣ್ಣೆ ಹಾಕ್ಕೊಂಡು ಮಾಡ್ಬೋದು. ಇದು ಮೊಗ್ಬಿಡ್ಲಿ, ಮೊಗ್ಗದ್ಮೇಲೆ ಅನ್ನ ಹಾಕಿ ಕೈ ಆಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ ಮೊಗ್ಗಿದೆ ತರಕಾರಿ ಎಲ್ಲ, ಅನ್ನ ಹಾಕ್ತಾ ಇದ್ದೀನಿ ನಾನು. ನೋಡಿ ಸೋಯಾ ಸಾಸು 1 ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ವೆನಿಗರು ಅದು 1.5 ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಹಾಕ್ಬಿಟ್ಟು ಕಳೆಯೋಣ. ಇವಾಗ ನೋಡಿ ಹೆಂಗೆ ಉದ್ರುದ್ರಾಗಿ ಎಷ್ಟು ಕಲರಾಗಿ ಬರ್ತದೆ ನೋಡಿ. ನೋಡಿ ಕಲರ್ಫುಲ್ಲಾಗಿ ಬರ್ತದೆ.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ನೋಡಿ ರುಚಿಗೆ ಉಪ್ಪು ಸಾಲದು ಅನ್ನಿಸ್ತು, ಹಾಗಾಗಿ ಉಪ್ಪು ಹಾಕಿದ್ದೀನಿ. ನೋಡಿ ವೈಟ್ ಪೆಪ್ಪರು ಸ್ಕಿಪ್ ಮಾಡಿದ್ದೆ, ಹಾಗಾಗಿ ವೈಟ್ ಪೆಪ್ಪರು ಹಾಕ್ತಾಯಿದ್ದೀನಿ. ವೈಟ್ ಪೆಪ್ಪರ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಫ್ರೈಡ್ ರೈಸ್ಗೆಲ್ಲ, ಹಾಗಾಗಿ ವೈಟ್ ಪೆಪ್ಪರು ಹಾಕ್ತಾಯಿದ್ದೀನಿ. ಆವಾಗಲೇ ತೋರಿಸುವಾಗ ನಿಮಗೆ ಸ್ಕಿಪ್ ಆಗಿಬಿಟ್ಟಿತ್ತು, ಹಾಗಾಗಿ ಇವಾಗ ಹಾಕ್ಬಿಟ್ಟು ತೋರಿಸ್ತಾಯಿದ್ದೀನಿ. ನೋಡಿ ಪೂರ್ತಿ ಕೈ ಆಡೋಣ. ನೋಡಿ ರೈಸು ಬಿಸಿ ಆಗಬೇಕು, ಬಿಸಿ ಆದ್ರೇ ಚೆನ್ನಾಗಿರೋದು. ನಾನು ಮಾಮೂಲಿ ಸೋನಾ ಮಸೂರಿ ಅಕ್ಕಿಯಲ್ಲಿ ಮಾಡಿದ್ದೀನಿ, ನೀವು ಬೇಕು ಅಂದರೆ ಬಾಸುಮತಿ ಅಕ್ಕಿಯಲ್ಲೂ ಮಾಡ್ಕೋಬೋದು. ಅಂದರೆ ಎಲ್ಲರ ಮನೇಲಿ ಬಾಸುಮತಿ ಇರಲ್ವಲ್ಲ, ಹಾಗಾಗಿ ಸೋನಾ ಮಸೂರಿ ಅಕ್ಕಿಯಲ್ಲಿ ನಾನು ಮಾಡೋದು ತೋರಿಸಿದ್ದೀನಿ ಫ್ರೈಡ್ ರೈಸು. ನಿಮಗೆ ಬೇಕು ಅಂದರೆ ಬಾಸುಮತಿ ಅಕ್ಕಿಯಲ್ಲೂ ಮಾಡ್ಕೋಬೋದು, ಅದರಲ್ಲೂ ಚೆನ್ನಾಗಿರುತ್ತೆ. ಇವಾಗ ಪನ್ನೀರ್ ಫ್ರೈ ಮಾಡ್ಕೊಂಡಿದ್ವಲ್ಲ, ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀವಿ, ಅದನ್ನು ಹಾಕ್ಕೊಬಿಡ್ತಾಯಿದ್ದೀನಿ. ಪನ್ನೀರನ್ನ ಹಾಕ್ಕೊಬಿಟ್ಟು ಕಳೆಯೋಣ. ಉರಿ ಜೋರಲ್ಲಿ ಇಟ್ಕೊಂಡು ಮಾಡಬೇಕು. ಘಮ ಘಮ ಅಂತ ಇದೆ. ಏನು ಮೇಡಮ್ ಇಷ್ಟೊಂದು ಮಾಡಿದ್ದೀರಾ ಅಂತ ಕೇಳ್ಬೋದು. ನಮ್ಮನೆಗೆ ಗೆಸ್ಟ್ ಬರ್ತೀನಿ ಅಂತ ಹೇಳಿದ್ದಾರೆ, ಹಾಗಾಗಿ ಮಾಡಿಬಿಟ್ಟು ಇಟ್ಕೊತಾ ಇದ್ವಿ. ಅವ್ರು ಬಂದಿದ್ದ ತಕ್ಷಣ ಸರ್ವ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಮೇಡಮ್ ಗೆಸ್ಟ್ ಬರ್ತಾ ಇದ್ದಾರೆ ಅಂತೀರಾ, ಗೆಸ್ಟಿನ ಫೋಟೋನೇ ಹಾಕಲ್ವಲ್ಲ ಮೇಡಮ್ ಅಂತ ಅಂತೀರಾ. ಅದು ಅವರು ನಾವು ಮಾತಾಡ್ತಾ ಕೂತಿರ್ತೀವಲ್ಲ, ಹಾಗಾಗಿ ಫೋಟೋಸ್ ಎಲ್ಲ ಇನ್ನೂ ಸೆಂಡ್ ಮಾಡ್ತಾ ಇಲ್ಲ ನಾನು ಇನ್ನು. ನೋಡಿ ಆಗಿದೆ. ಇವಾಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಕಲರ್ಫುಲ್ ಆಗಿದೆ ಪನ್ನೀರ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಬನ್ನಿ ಹೇಗೆ ಬಂತು ಅಂತ ಟೇಸ್ಟ್ ಮಾಡೋಣ. ನೀವು ಮಾಡ್ಕೊಂಡು ತಿಂದು ನಿಮ್ಮ ಮನೆಯವ್ರಿಗೂ ಮಾಡ್ಕೊಳ್ಳಿ. ನೋಡಿ ತುಂಬ ಚೆನ್ನಾಗಿದೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ಫುಲ್ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.